ಹಲೋ ನಮಸ್ತೆ ಎಲ್ಲರಿಗೂ. ಹವ್ಯಕ ಪಾಕಶಾಲೆಗೆ ಸ್ವಾಗತ. ಇವತ್ತೊಂದು ಸ್ಪೆಷಲ್ ಆಗಿರುವಂತಹ ಬ್ರೇಕ್ಫಾಸ್ಟ್ ರೆಸಿಪಿಯೊಂದಿಗೆ ಬಂದಿದ್ದೀನಿ. ಬರೀ ಒಂದು 4 ಆಲೂಗೆಡ್ಡೆ ಆಮೇಲಿಂದ ಮನೆಯಲ್ಲಿರುವಂತಹ ಇಂಗ್ರೀಡಿಯೆಂಟ್ಸನ್ನೇ ಬಳಸ್ಕೊಂಡು ನಾವು ಇದನ್ನು ಬ್ರೇಕ್ಫಾಸ್ಟ್ ರೆಸಿಪಿನ ರೆಡಿ ಮಾಡ್ಕೊಳ್ಬೋದು. ಬನ್ನಿ ಹಾಗಾದರೆ ಮಾಡೋ ವಿಧಾನನ ನೋಡ್ಕೊಂಡು ಬರೋಣ. ಇಲ್ಲಿ 1 ಕಪ್ ಆಗೋಷ್ಟು ಬಾಂಬೆ ರವೆ ಆಮೇಲಿಂದ ಅರ್ಧ ಕಪ್ ಆಗೋಷ್ಟು ದಪ್ಪ ಅವಲಕ್ಕಿನ ತಗೊಂಡು ನೆನೆ ಹಾಕ್ತಾ ಇದ್ದೇನೆ. ಬರೀ ಒಂದು ಅರ್ಧ ಗಂಟೆಗಳ ಕಾಲ ಇದು ನೆಂದರೆ ಸಾಕು. ಅಷ್ಟು ಹೊತ್ತಲ್ಲಿ ನಾವಿದಕ್ಕೆ ಬೇಯಿಸಿದ ಆಲೂಗೆಡ್ಡೆನ ನಾನಿಲ್ಲಿ ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ. ಒಂದು 5ರಿಂದ 6 ಮೀಡಿಯಂ ಸೈಜಿದ್ದು ಆಲೂಗೆಡ್ಡೆನ ತಗೊಂಡಿದ್ದೆ. ಈಗ ಸ್ಟವ್ ಮೇಲೆ ಒಂದು ಪ್ಯಾನನ್ನು ತಗೊಂಡು ಅದಕ್ಕೆ 1 ಟೇಬಲ್ ಸ್ಪೂನ್ ಆಗುವಷ್ಟು ತೆಂಗಿನೆಣ್ಣೆನ ಹಾಕ್ಕೊಂಡ ನಂತರ ಆಮೇಲಿಂದ 1 ಸ್ಪೂನ್ ಆಗುವಷ್ಟು ಸಾಸಿವೆ, 1 ಸ್ಪೂನ್ ಆಗುವಷ್ಟು ಜೀರಿಗೆನ ಹಾಕಿದ್ದೀನಿ. ಆಮೇಲಿಂದ ಅರ್ಧ ಸ್ಪೂನ್ ಆಗುವಷ್ಟು ಹಳದಿ, ಅರ್ಧ ಸ್ಪೂನ್ ಆಗುವಷ್ಟು ಗರಂ ಮಸಾಲ, ಖಾರಕ್ಕೆ ನೋಡಿಕೊಂಡು ಮೆಣಸಿನ ಪುಡಿನ ಹಾಕ್ಕೊಂಡಿದ್ದೀನಿ. ಆಮೇಲಿಂದ ಸ್ವಲ್ಪ ಅಷ್ಟೇ ಪೆಪ್ಪರ್ ಪೌಡ್ರು, ಸ್ವಲ್ಪ ಜೀರಾ ಪೌಡ್ರನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಆದ ನಂತರ ನಾವಾಗಲೇ ಮ್ಯಾಶ್ ಮಾಡಿದಂತಹ ಆಲೂಗೆಡ್ಡೆನ ಕೂಡ ಹಾಕ್ತಾಯಿದ್ದೀನಿ. ಇದರ ಜೊತೆಗೇ ಚೆನ್ನಾಗಿ ಬೇಯಿಸಿದಂತಹ ಆಲೂಗೆಡ್ಡೆ ಅದು. ಆಮೇಲಿಂದ ಅದಕ್ಕೆ ರುಚಿಗೆ ನಿಮಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಕೂಡ ಹಾಕ್ಕೊಂಡು ಚೆನ್ನಾಗೊಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿ ಆದ ನಂತರ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಸ್ಟಫಿಂಗ್ ಕೂಡ ರೆಡಿ ಆಯ್ತು. ಈಗ ಇನ್ನಾಗಲೇ ನೆನೆಯೋದಕ್ಕೆ ಹಾಕಿದಂತಹ ಬಾಂಬೆ ರವೆ ಆಮೇಲೆ ಅವಲಕ್ಕಿ ಕೂಡ ನೆಂದಿದೆ. ಇದನ್ನು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಅದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಡು ತರ್ತೀನಿ. ಸ್ವಲ್ಪ ಕೂಡ ನೀರೆಲ್ಲ ಹಾಕಬಾರ್ದು, ಅದರಲ್ಲೇ ನೀರಿನ ಅಂಶ ಬಿಟ್ಕೊಳ್ಳುತ್ತಲ್ಲ, ಹಾಗೆ ರುಬ್ಬಿ ತಂದಿದ್ದೀನಿ. ನುಣ್ಣಗಾಗಿದೆ ಇದೀಗ. ಇನ್ನೀಗ ಇದನ್ನು ಒಂದು ಮಿಕ್ಸಿಂಗ್ ಬೌಲಿಗೆ ಹಾಕ್ತಾ ಇದ್ದೀನಿ. ಇನ್ನೀಗಾಗಲೇ ನಾವು ಸ್ಟಫಿಂಗನ್ನು ರೆಡಿ ಮಾಡಿ ಇಟ್ಕೊಳ್ಳೋದು ಕೂಡ ತಣ್ಣಗಾಗಿದೆ. ಇದನ್ನು ನೋಡಿ ಈ ಥರ ಉದ್ದಕ್ಕೆ ಸಿಲಿಂಡರ್ ಶೇಪಲ್ಲಿ ನಾವು ಇದನ್ನು ರೆಡಿ ಮಾಡಿ ಇಟ್ಕೊಳ್ಬೇಕು. ಪ್ರತಿಯೊಂದನ್ನು ಕೂಡ ನಾನು ಹೀಗೆ ಮಾಡಿ ಇಟ್ಕೊಂಡಿದ್ದೀನಿ. ಬ್ರೇಕ್ಫಾಸ್ಟಿಗೆಲ್ಲ ತುಂಬಾ ಬೇಗ ಆಗುವಂತಹ ತಿಂಡಿ ಇದು. ಇನ್ಸ್ಟಂಟಾಗಿ ಮಾಡ್ಬೋದು. ನಿಮಗೆ ಬೆಳಗ್ಗೆ ಎಲ್ಲಾದರೂ ಬೇಗ ಹೋಗಬೇಕು ಅಂತಂದರೆ ಈ ಥರದ್ದೆಲ್ಲ ಮಾಡ್ಕೊಳ್ಬೋದು. ಸ್ಟಫಿಂಗ್ ಇದೆಲ್ಲ ರೆಡಿ ಮಾಡಿ ಆಯಿತು ಅಂದಾಗ ಇನ್ನೀಗ ನಾವು ಇಡ್ಲಿಯನ್ನು ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಸ್ಟೀಲ್ ಲೋಟಗಳನ್ನು ತೊಗೊಂಡಿದ್ದೀನಿ. ನೀವು ಎಷ್ಟು ಪ್ರಮಾಣದಲ್ಲಿ ಬಾಂಬೆ ರವೆ ಆಮೇಲಿಂದ ಅವಲಕ್ಕಿ ತಗೊಳ್ತೀರೋ ಹಾಗೆ ಅದಕ್ಕೆ ಸರಿಯಾಗಿ ಸ್ಟೀಲ್ ಲೋಟಗಳನ್ನು ರೆಡಿ ಮಾಡ್ಕೊಳ್ಬೇಕು. ಅದಾದ ನಂತರ ನಾವಾಗಲೇ ರುಬ್ಬಿ ಇಟ್ಟಂತಹ ಹಿಟ್ಟನ್ನು ಸ್ವಲ್ಪ ಅಷ್ಟೇ 1/4 ಲೋಟದಷ್ಟು ಸುರುವಿಗೆ ಹಾಕ್ಕೊಳ್ಬೇಕು. ನಮಗೆ ಸರಿಯಾಗಿ ಅದು ಸ್ಟಫಿಂಗ್ ಒಳಗಡೆ ನಿಲ್ಲಬೇಕು, ಅಷ್ಟನ್ನು ಹಾಕ್ಕೊಂಡ್ರೆ ಸಾಕು. ಸುರುವಿಗೆ ಎಲ್ಲ ಹಾಕ್ಕೊಳ್ಳೋದು ಬೇಡ. ನಾವು ಸ್ಟಫಿಂಗನ್ನು ಒಳಗಡೆ ಇಟ್ಟ ಮೇಲೆ ಹಿಟ್ಟನ್ನು ಮೇಲಿಂದ ಹಾಕಿದ್ರಾಯಿತು. ನೋಡಿ ಈ ಥರ ಇಟ್ಕೊಳ್ಬೇಕು. ಪ್ರತಿಯೊಂದನ್ನೇ ಇಟ್ಕೊಂಡು ಬರಬೇಕು ಗ್ಲಾಸಿಗೆ. ಅದರ ಮೇಲಿಂದ ಮತ್ತೆ ಹಿಟ್ಟನ್ನು ಹಾಕಿದ್ರಾಯಿತು. ಇನ್ನೀಗ ಎರಡನೇದು ಕೂಡ ಹಾಗೇ ಪ್ರತಿಯೊಂದನ್ನು ಹಾಗೇ ಮಾಡ್ತಾ ಬರ್ತಾ ಇದ್ದೀನಿ ನಾನು. ಇನ್ನು ನಾವು ದಪ್ಪ ಅವಲಕ್ಕಿಯನ್ನು ಕೂಡ ಹಾಕಿರೋದ್ರಿಂದ ತುಂಬಾ ಸಾಫ್ಟಾಗಿ ಬರುತ್ತೆ. ಹಾಗಾಗಿ ನೀರೆಲ್ಲ ಮಾಡುವಂತಹ ಅವಶ್ಯಕತೆ ಏನಿಲ್ಲ. ಇನ್ನು ಲಂಚ್ ಬಾಕ್ಸಿಗೆ ಕೂಡ ಇದನ್ನು ಪ್ರಿಪೇರ್ ಮಾಡಿ ಮಕ್ಕಳುಗಳಿಗೆ ಕೊಡ್ಬೋದು. ತುಂಬಾ ರುಚಿಯಾಗಿರುತ್ತೆ. ಇವೆಲ್ಲವನ್ನು ಹಾಕಿ ರೆಡಿ ಮಾಡಿ ಆದ ನಂತರ ನೋಡಿ ಕೊನೆಗೆ ನಾವೀಗ ಇದನ್ನು ಸ್ವಲ್ಪ ಹಿಟ್ಟನ್ನೆಲ್ಲ ಟ್ಯಾಪ್ ಮಾಡಿಕೊಂಡು ಸರಿಯಾಗಿ ಸೆಟ್ ಮಾಡ್ಕೊಳ್ಬೇಕಾಗತ್ತೆ. ಅಲ್ಲ ಅಂದರೆ ಮಿಡ್ಲಲ್ಲೆಲ್ಲ ಏರ್ ಬಬಲ್ಸ್ ಎಲ್ಲ ಫಾರ್ಮ್ ಆಗಿ ಅಲ್ಲಲ್ಲಿ ತೂತು ಬಿದ್ದಂಗೆ ಆಗುತ್ತೆ. ನೋಡಿ ಈ ಥರ ಟ್ಯಾಪ್ ಮಾಡ್ಕೊಳ್ಳಿ. ಸರಿಯಾಗಿ ಹಿಟ್ಟು ಎಲ್ಲ ಕಡೆಗೆ ಅದು ಸ್ಪ್ರೆಡ್ ಆಗುತ್ತೆ ಹೀಗೆ ಮಾಡೋದ್ರಿಂದ. ಇನ್ನೀಗ ಇದನ್ನು ನಾನು ಸ್ಟೀಮರಲ್ಲಿ ಬೇಯೋದಕ್ಕೆ ಇಡ್ತೀನಿ. ನೀವು ಇಡ್ಲಿ ತಟ್ಟೆ ಆದರೂ ತಗೊಳ್ಬೋದು. ಅದರಲ್ಲಿ ಕೂಡ 20 ನಿಮಿಷ ಬೇಯಿಸ್ಬೇಕು. ಇದನ್ನು ಮೀಡಿಯಂ ಉರಿನಲ್ಲಿ ಇಟ್ಕೊಳ್ಬೇಕು. ಇದನ್ನು ಇಪ್ಪತ್ತು ನಿಮಿಷಗಳ ಕಾಲ ಬೆಂದ ನಂತರ ಹೇಗೆ ಬಂದಿದೆ ಅಂತ ನೋಡೋಣ. ಕೆಳಗಡೆ ತೆಗೆದು ಸ್ವಲ್ಪ ಆರೋದಕ್ಕೆ ಬಿಡ್ತೀನಿ. ತಣ್ಣಗಾದ ನಂತರ ಇದನ್ನು ತೆಗಿಬೋದು. ತುಂಬ ಬಿಸಿ ಇರುವಾಗ ತೆಗೆಯೋದು ತುಂಬ ಕಷ್ಟ. ಕೈಯಲ್ಲಿ ಮುಟ್ಟಬಹುದು ಅಷ್ಟು ತಣ್ಣಗಾಯಿತು ಅಂದಾಗ ನೋಡಿ ಚಾಕುವಿನ ಸಹಾಯದಿಂದ ಸುತ್ತಲೂ ಹೀಗೆ ಒಮ್ಮೆ ಲೋಟದ ಸೈಡೆಲ್ಲ ಹೀಗೆ ಬಿಡಿಸ್ಕೊಳ್ಬೇಕು. ಆಮೇಲೆ ತೆಗೆಯೋದಕ್ಕೆ ಈಸಿ ಆಗುತ್ತೆ. ಪ್ರತಿಯೊಂದನ್ನು ನಾನು ಹಾಗೆಯೇ ಮಾಡಿ ತೆಕ್ಕೊಂಡಿದ್ದೀನಿ. ಇನ್ನೀಗ ನೋಡಿ ಒಂದೊಂದು ಗ್ಲಾಸಲ್ಲಿ ನಾವು ಮಾಡಿ ಇಟ್ಟಂಥದ್ದನ್ನು ಪೀಸ್ ಮಾಡ್ಕೊಳ್ಬೇಕು. ನೋಡಿ ಚಾಕುವಿನ ಸಹಾಯದಿಂದ ಈ ಥರ ಕಟ್ ಮಾಡ್ಕೊಳ್ಬೇಕು. ಸ್ವಲ್ಪ ಬಿಸಿ ಇರುತ್ತೆ, ಕೈಯಲ್ಲಿ ಮುಟ್ಬೋದು. ಅಷ್ಟರ ಮಟ್ಟಿಗೆ ಇದು ಬಿಸಿ ಇರುತ್ತೆ. ನೋಡಿ ಈ ಥರ ಎಲ್ಲನ ನಾನೀಗ ಹೀಗೆ ಕಟ್ ಮಾಡಿಕೊಂಡು ಇಟ್ಟಿದ್ದೀನಿ. ಇವೆಲ್ಲವನ್ನು ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡು ಒಂದು ಸೈಡಲ್ಲಿ ಎತ್ತಿಡೋಣ. ಇನ್ನೀಗ ಸ್ಟವ್ ಮೇಲೆ ಒಂದು ಪ್ಯಾನನ್ನು ತಗೊಂಡು ಅದಕ್ಕೆ 2 ಟೇಬಲ್ ಸ್ಪೂನ್ ಆಗುವಷ್ಟು
ತೆಂಗಿನ ಎಣ್ಣೆನ ಹಾಕ್ತಾ ಇದ್ದೀನಿ. ಅದಕ್ಕೆ ಈಗ 1 ಸ್ಪೂನ್ ಆಗುವಷ್ಟು ಅಚ್ಚ ಖಾರದ ಪುಡಿ, ಆಮೇಲಿಂದ 1 ಸ್ಪೂನು ಗರಂ ಮಸಾಲ, 1 ಸ್ಪೂನ್ ಆಗುವಷ್ಟು ಆಮ್ಚೂರನ್ನು ಹಾಕಿದ್ದೀನಿ, ಆಮೇಲಿಂದ 1 ಸ್ಪೂನು ಪೆಪ್ಪರನ್ನು ತಗೊಂಡಿದ್ದೀನಿ, ಆಮೇಲಿಂದ ಹಳದಿ ಹಾಕಿದ್ದೀನಿ ಸ್ವಲ್ಪ. ಇನ್ನು ಚಿಲ್ಲಿ ಫ್ಲೆಕ್ಸನ್ನು ಹಾಕ್ಕೊಳ್ಬೇಕು, ಇದು ತುಂಬಾ ಚೆನ್ನಾಗಿರುತ್ತೆ. ಇನ್ನೀಗ ಕೊನೆಯಲ್ಲಿ ಬ್ಲ್ಯಾಕ್ ಸಾಲ್ಟನ್ನು ನಿಮಗೆ ಎಷ್ಟು ಬೇಕಷ್ಟು ಹಾಕ್ಕೊಳ್ಳಿ, ರುಚಿಗೆ ಎಷ್ಟು ಬೇಕೋ ಅಷ್ಟು. ಬ್ಲ್ಯಾಕ್ ಸಾಲ್ಟಿಂದಲೇ ಇದು ಟೇಸ್ಟು ಬರೋದು, ಹಾಗಾಗಿ ಅದು ಹಾಕಲೇಬೇಕಾಗತ್ತೆ. ಇವಿಷ್ಟನ್ನು ಹಾಕಿ ಆದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿ ಆದ ನಂತರ ಆಗಲೇ ನಾವು ಕಟ್ ಮಾಡಿ ಇಟ್ಟಂತಹ ಆಲೂ ಸ್ಟಫ್ಡ್ ಇಡ್ಲಿ ಇದೆಯಲ್ಲ, ಅದನ್ನು 1 ಬೈ 1 ಹೀಗೆ ಇಡ್ತಾ ಬರಬೇಕು. ಕಡಿಮೆ ಉರಿಯಲ್ಲೇ ಇಟ್ಕೊಂಡಿದ್ದೀನಿ. ಈಗ ನೋಡಿ, ಆಲೂ ಸ್ಟಫ್ ಎಲ್ಲ ನಾವೆಲ್ಲ ಹೀಗೆ ಆದ ನಂತರ ಇದನ್ನು ಉಲ್ಟಾ ಕೂಡ ತಿರುಗಿಸಿ ಹಾಕಿ ಸರಿಯಾಗಿ ಕೋಟಿಂಗ್ ಆಗುವಂತೆ ಮಾಡ್ಕೊಳ್ಳೋಣ. ಈಗ ಮಸಾಲೆ ಎಲ್ಲ ಸರಿಯಾಗಿ ಹೊಂದಿಕೊಳ್ಬೇಕು ಎರಡು ಬದಿಗೂ ಕೂಡ. ತುಂಬ ಏನೂ ಬೇಯುವಂತಹ ಅವಶ್ಯಕತೆ ಇಲ್ಲ, ಇದು ನಾವಾಗಲೇ ಇಡ್ಲಿಯನ್ನು ಬೇಯಿಸ್ಕೊಂಡಿದ್ದೀವಲ್ಲ, ಅದಕ್ಕೋಸ್ಕರ ಜಸ್ಟ್ ಅಷ್ಟೇ ಕೋಟಿಂಗ್ ಆದರೆ ಸಾಕಾಗುತ್ತೆ. ಚೆನ್ನಾಗಿ ಎರಡು ಸೈಡಿಗೂ ಕೋಟಿಂಗ್ ಆದ ನಂತರ ಇದನ್ನು ಇನ್ನು ತೆಗೆದು ತಟ್ಟೆಗೆ ಹಾಕ್ಕೊಳ್ಳೋಣ ನಾವಿನ್ನು. ಈಗ ಎರಡನೇ ಸಲದ್ದು ನೀವು ಹಾಕಬೇಕಾದ್ರೆ ಎಣ್ಣೆ ಮತ್ತು ಮಸಾಲೆನ ಎಕ್ಸ್ಟ್ರಾ ಮೇಲಿಂದ ಬೇಕು ಅಂತಂದರೆ ಹಾಕ್ಕೊಳ್ಬೋದು, ಅಥವಾ ಇಷ್ಟೇ ಸಾಕು ಅಂತಂದರೆ ಹಾಗೆ ಕೂಡ ಮಾಡ್ಕೊಳ್ಬಹುದು. ನಾನಿಲ್ಲಿ ಎಕ್ಸ್ಟ್ರಾ ಮೇಲಿಂದ ಏನೂ ಹಾಕ್ಕೊಂಡಿಲ್ಲ, ಎರಡನೇ ಸಲ ಕೂಡ ಅಷ್ಟರಲ್ಲೇ ನಾನು ಮಾಡ್ಕೊಂಡಿದ್ದೀನಿ. ತುಂಬಾ ಸುಲಭವಾಗಿ ಮಾಡ್ಕೊಳ್ಬಹುದು ಮನೆಯಲ್ಲಿ. ಮೇಲಿಂದ ಇನ್ನು ಕೊತ್ತಂಬರಿ ಸೊಪ್ಪನ್ನು ಉದುರಿಸಿದ್ರೆ ಆಯಿತು. ಬ್ರೇಕ್ಫಾಸ್ಟಿಗಾದರೂ ಮಾಡ್ಕೊಳ್ಬೋದು, ಅಥವಾ ಮಕ್ಕಳಿಗೆ ಟಿಫಿನ್ಗೆ ಕೂಡ ಇದನ್ನು ಹಾಕ್ಕೊಡ್ಬೋದು, ಲಂಚ್ ಬಾಕ್ಸಿಗೆಲ್ಲ. ತುಂಬಾ ರುಚಿಯಾಗಿರುತ್ತೆ. ಮನೆಯಲ್ಲಿ ಟ್ರೈ ಮಾಡಿ ನೋಡಿ, ಹೇಗೆ ಬಂತು ಅಂತ ನನಗೆ ತಿಳಿಸಿ. ಮೊಟ್ಟ ಮೊದಲ ಬಾರಿಗೆ ನೋಡುವವರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಆಮೇಲೆ ನೋಡ್ಕೊಳ್ಳಿ. ಇನ್ನೊಂದು ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿ ತನಕ ನಮಸ್ಕಾರ.